16 ಲಕ್ಷ ರೂಪಾಯಿಯನ್ನ ಸಂಗ್ರಹ ಮಾಡಿ ಇವತ್ತು ಮಕ್ಕಳಿಗೆ ವಿನಿಯೋಗ ಮಾಡುವಂತ ಅವಿನಾಶ್ ಅವರಿಗೆ ಚಪ್ಪಾಳೆ ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ತಮ್ಮ ದುಡಿಮೆಯ ಭಾಗವನ್ನು ಅವರು ಬೇರೆ ಯಾವುದಕ್ಕೆ ಖರ್ಚು ಮಾಡ್ತಾ ಇಲ್ಲ. ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಕೊಡುವಂತ ಕೆಲಸ ಅವರು ಕಡಿಮೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನ ಜಾಸ್ತಿ ಕೊಡ್ತಾರೆ, ಬಹಳ ಗ್ರೇಟ್ ಅಂತ ಅನಿಸ್ತಾ ಇದೆ. ಯೂತ್ ಐಕಾನ್ ಅಂತ ಅನಿಸ್ತಾ ಇದೆ, ಮಕ್ಕಳಿಗೆ ಪ್ರೇರಣೆ ಅಂತ ಅನಿಸ್ತಾ ಇದೆ. ಅವಿನಾಶ್ ಅವರಿಗೆ ಚಪ್ಪಾಳೆ ಸುರಿದು ಅಭಿನಂದನೆ ಮಾಡಿ ಅಂತ ವಿನಂತಿ ಮಾಡ್ಕೋತೇನೆ. ಬಹಳ ಖುಷಿ ಸಂಗತಿ ಏನು ಅಂದ್ರೆ ಕಾರ್ಕಳದಲ್ಲಿ ಇಂಥ ಸಮಾಜ ಸೇವಕರಿದ್ದಾರೆ, ಬಹಳ ಖುಷಿ ಸಂಗತಿ. ಮಾನ್ಯ ಅವಿನಾಶ್ ಶೆಟ್ಟರು ಕಳೆದ 3-4 ವರ್ಷಗಳಿಂದ ಅಮ್ಮನ ನೆರವು ಅನ್ನುವಂಥ ಒಂದು ವಿಶೇಷವಾದಂಥ ಫೌಂಡೇಶನ್ನ ಟ್ರಸ್ಟನ್ನು ನಿರ್ಮಾಣ ಮಾಡಿಕೊಂಡು ಒಂದು ಸಾಮಾಜಿಕ ಚಟುವಟಿಕೆಯನ್ನು ಕಾರ್ಕಳವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಮಾಡ್ತಾ ಬಂದಿದ್ದಾರೆ. ಈ ರೀತಿ ಟ್ರಸ್ಟ್ಗಳನ್ನು ನಿರ್ಮಾಣ ಮಾಡಿ ಸಮಾಜಮುಖಿಯಾದಂಥ ಆಲೋಚನೆಗಳನ್ನು ಮಾಡುವಂಥದ್ದೇ ಬಹಳ ಅಪರೂಪದ ಸಂಗತಿ. ಇಂಥ ಸಂದರ್ಭದಲ್ಲಿ ಅವಿನಾಶ್ ಶೆಟ್ಟರು ತನ್ನ ತಾಯಿಯ ಹೆಸರಿನಲ್ಲಿ ಟ್ರಸ್ಟನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿ ವರ್ಷ ಈ ರೀತಿಯಾದಂಥ 10 ಕಾರ್ಯಕ್ರಮಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸುಧಾಕರ್ ಶೆಟ್ಟರು ಉಲ್ಲೇಖ ಮಾಡಿದಂತೆ ಇವತ್ತಿನ ಯುವ ಸಮುದಾಯ ಈ ವಯಸ್ಸಿನಲ್ಲಿ ತನ್ನದೇ ಆದಂಥ ಬೇರೆ ಬೇರೆ ರೀತಿಯಾದಂಥ ಉದ್ಯೋಗ ನಿಮಿತ್ತವಾದಂಥ ಚಟುವಟಿಕೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅವಿನಾಶ್ ಶೆಟ್ಟರು ತಾನು ಗಳಿಸಿದಂಥ ಲಾಭದಲ್ಲಿ ಉಳಿದ ದಾನಿಗಳ ಸಹಕಾರವನ್ನು ತೆಗೆದುಕೊಂಡು ಈ ವರ್ಷ ಸುಮಾರು 16 ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನವನ್ನು ಇಡೀ ತಾಲೂಕಿನಾದ್ಯಂತ ಇವತ್ತು ಕೊಡ್ತಾ ಇದ್ದಾರೆ. ಕಡಿಮೆ ಸಂಗತಿಯನ್ನಲ್ಲ ಇದು. ಒಬ್ಬ ವ್ಯಕ್ತಿ ತನ್ನ ದುಡಿಮೆಯ ಪಾಲನ್ನು ಇದಕ್ಕೋಸ್ಕರ ಖರ್ಚು ಮಾಡಿ ಒಂದು ವಿದ್ಯಾರ್ಥಿ ವೇತನಕ್ಕೋಸ್ಕರ 16 ಲಕ್ಷ ರೂಪಾಯಿಯನ್ನು ಇವತ್ತು ಸಮಾಜಕ್ಕೆ ಕೊಡ್ತಾರೆ ಅಂತಂದರೆ ನಾವೆಲ್ಲರೂ ಕೂಡ ಇವತ್ತು ಅಭಿಮಾನ ಪಡಬೇಕಾಗಿರುವಂಥ ಸಂಗತಿ. ಕಳೆದ ವರ್ಷ ಇದೇ ರೀತಿ ಸಮವಸ್ತ್ರವನ್ನು, ಬ್ಯಾಗನ್ನು, ಛತ್ರಿಯನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡಿದರು. ಅವರಿಗೆ ಇನ್ನಷ್ಟು ಭಗವಂತ ಶಕ್ತಿಯನ್ನು ಕೊಡಲಿ. ಇವತ್ತು ಸ್ಕಾಲರ್ಶಿಪ್ಪನ್ನು ಕೊಡುವಂಥ ವಿದ್ಯಾರ್ಥಿಗಳೇನಿದ್ದಾರೆ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಈ ಸಂಖ್ಯೆ ಪ್ರತಿ ವರ್ಷವೂ ಕೂಡ ಜಾಸ್ತಿ ಆಗಬೇಕು. ಇನ್ನಷ್ಟು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬೇಕಾದಂಥ ಒಂದು ಪ್ರೋತ್ಸಾಹ ಇವತ್ತಿನ ಈ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತೇನೆ. ನಾನು ಸಾಧನೆಯನ್ನು ಮಾಡಿದರೆ ಸಮಾಜ ನಮಗೆ ಗುರುತಿಸುತ್ತೆ ಎನ್ನುವಂಥ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ. ಅವಿನಾಶ್ ಶೆಟ್ಟಿಯವರನ್ನು ನೀವು ನೋಡಿದರೆ ಭಾಳ ಪ್ರಾಯದವರಲ್ಲ, ಭಾಳ ಸುಹೃದ್ರೂಪಿ ಯುವಕ. ಹೀಗಿರುವಂಥ ವ್ಯಕ್ತಿಗಳು ಮಕ್ಕಳೆಲ್ಲ ಆ ಪ್ರಾಯದಲ್ಲಿ ಹೇಗಿರ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕು. ಬಾಂಬೆಯಲ್ಲಿ, ಬ್ಯಾಂಗ್ಳೂರಿನಲ್ಲಿ ಈ ಏಜಿನ ಮಕ್ಕಳೆಲ್ಲ ಎಲ್ಲಿರ್ತಾರೆ ಅಂತ. ಅಂಥ ಏಜಿನಲ್ಲಿ ತಾನು ದುಡಿದಂಥ ಒಂದಷ್ಟು ಸಂಪಾದನೆಯೊಂದಿಗೆ ತಾಯಿಯ ಹೆಸರಿನಲ್ಲಿ ಅಮ್ಮನನ್ನು ಪ್ರತಿದಿನ ನೆನಪು ಮಾಡಿಕೊಂಡು, ನಾನು ಕೊಡ್ತಾ ಇಲ್ಲ, ನನ್ನ ಅಮ್ಮನ ಆಶೀರ್ವಾದ ನಿಮಗೆ ತಲುಪ್ತಾ ಇದೆ, ನನ್ನ ಅಮ್ಮನ ಹೆಸರಿನಲ್ಲಿ ಕೊಡುವಂಥ ಈ ಸ್ಕಾಲರ್ಶಿಪ್ಪನ್ನು ನೀವೆಲ್ಲ ಭಾಳ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ನಿಮ್ಮ ಶಿಕ್ಷಣವನ್ನು ವೃದ್ಧಿ ಮಾಡಿಕೊಂಡು ನೀವು ಸಮಾಜದಲ್ಲಿ ಭಾಳ ದೊಡ್ಡ ವ್ಯಕ್ತಿಯಾಗಿ ಭಾಳ ದೊಡ್ಡ ಸಂದೇಶ ಹಿಡ್ಕೊಂಡು ಅದನ್ನು ಉಪಯೋಗ ಮಾಡಬೇಕು ಅನ್ನುವಂಥ ಮನಸ್ಸು ಅವ್ರದ್ದಿದೆ ಅಂತ ನನಗೆ ಅನ್ನಿಸ್ತದೆ. ಒಂದು, ನೀವು ಆ ಹಣವನ್ನು ತೆಕ್ಕೊಂಡು ಅದು ಹಣ ಅಂತ ತಗೊಳ್ಳುವ ಬದಲಿಗೆ ಅದೊಂದು ಆಶೀರ್ವಾದ ಅವರ ಅಮ್ಮಂದು ಅಂತ ತಗೊಂಡ್ರೆ ನಿಮ್ಮ ಬದುಕು ಭಾಳ ಸುಂದರ ಆಗ್ತದೆ. ಮತ್ತು ನೀವು ಸಂಪಾದನೆ ಮಾಡುವಾಗಲೂ ನಿಮ್ಮ ಅಮ್ಮನನ್ನು ನೆನಪು ಮಾಡಿಕೊಂಡು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಒಂದು ಪ್ರಜ್ಞೆಯನ್ನು ನಿಮ್ಮಲ್ಲಿ ಈ ಸಣ್ಣಂದಿನಲ್ಲೇ ಹುಟ್ಟು ಹಾಕುವಂಥ ಪ್ರಯತ್ನ ಅಂತ ನಾನು ತಿಳ್ಕೊಳ್ತೇನೆ. ವಿದ್ಯಾರ್ಥಿಗಳೇ ತಿಳಿದುಕೊಳ್ಳಿ, 10,000 ರೂಪಾಯಿ ಅಂತ ಹೇಳುವಂಥದ್ದು ಖಂಡಿತವಾಗಿ ಇವತ್ತು ಸಣ್ಣ ಮೊತ್ತ ಅಲ್ಲ. ಅದನ್ನು ಮಕ್ಕಳಿಗೆ ಪ್ರತಿ ಸರ್ತಿ ನಾನು ಹೇಳ್ತಾ ಇರ್ತೇನೆ. ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಇರುವ ಫೀಸ್ ಅದಕ್ಕಿಂತ ಕಡಿಮೆ ಇದೆ. ಹಾಗಾಗಿ ನಿಮ್ಮ 1 ವರ್ಷದ ವಿದ್ಯಾರ್ಥಿ ಜೀವನವೇ ಅದರಲ್ಲಿ ಸಾಕ್ತದೆ. ದಯವಿಟ್ಟು ವಿದ್ಯಾರ್ಥಿಗಳೇ ಈ ಋಣವನ್ನು ನೆನಪಿಟ್ಟುಕೊಳ್ಳಿ. ನೀವು ತಿರುಗಿ ಅವಿನಾಶ್ ಶೆಟ್ಟಿಯವರಿಗೆ ಏನನ್ನು ಕೊಡುವುದು ಬೇಡ. ಆದರೆ ನಾಳೆ ನೀವು ಸಮಾಜದಲ್ಲಿ ಒಂದು ಹಂತಕ್ಕೆ ತಲುಪಿದ ಮೇಲೆ ನಮ್ಮ ಸಾಮಾಜಿಕ ಋಣವನ್ನು ತೀರಿಸುವಂತಹ ಬದ್ಧತೆ ನಮ್ಮಲ್ಲಿದೆ ಅನ್ನುವ ಒಂದು ಪ್ರಜ್ಞೆ ನಿಮ್ಮಲ್ಲಿ ಇರಲಿ. ನಿಮ್ಮಿಂದ ಮುಂದೆ ಸಮಾಜಕ್ಕೆ ಇಂತಹ ಒಂದು ಕಾರ್ಯಕ್ರಮ ನಿಮ್ಮ ಜೀವನದಲ್ಲಿ ಮುಂದೆ ನಿಮಗೆ ಪ್ರೇರಣೆ ಆಗಲಿ. ಹಾಗೆಯೇ ನಿಮಗೆ ಸಹಾಯ ಮಾಡಿದಂತಹ ಒಳ್ಳೆಯ ಮನಸ್ಸುಗಳಿಗೆ ಆ ದೇವರು ಯಾವತ್ತು ಯಶಸ್ಸನ್ನು ಕರುಣಿಸಲಿ ಅಂತ ಎಲ್ಲರೂ ಒಕ್ಕೊರಳಿನಿಂದ ಹಾರೈಸುವ.
ನಾನು ಒಂದು ನಿಮಿಷ ಮಾತ್ರ ಮಾತಾಡಬೇಕು, ಮತ್ತೆ ನಾನು ಮಾತಾಡೋದಿಲ್ಲ ಇವತ್ತು. ಬಹಳ ಪ್ರಮುಖವಾಗಿರ್ತಕ್ಕಂಥ ಮಾತು. ಇವತ್ತಿನ ಕಾರ್ಯಕ್ರಮ ಮಕ್ಕಳಿಗೆ ದುಡ್ಡು ಕೊಟ್ಟು ಸಪೋರ್ಟ್ ಮಾಡೋದು ಮಾತ್ರ ಅಲ್ಲ, ಅವರ ಖಾತೆಯನ್ನು ತುಂಬಿಸೋದು ಮಾತ್ರ ಅಲ್ಲ, ಅವಿನಾಶ್ ಅವರ ಹಾಗಿರ್ತಕ್ಕಂಥ ಒಂದು ಐಕಾನ್ ಅನ್ನ, ಯೂತ್ ಐಕಾನ್ ಅನ್ನು ಸಮಾಜಕ್ಕೆ ಪರಿಚಯಿಸುವಂಥದ್ದು. ಮೊಹಮ್ಮದ್ ರಫಿ ಬಹಳ ಫೇಮಸ್ ಸಿಂಗರ್ ಆಗಿದ್ರು, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅವರ ಬಾಲ್ಯದಲ್ಲಿ ಅವರ ಗುರುಗಳಾಗಿರ್ತಕ್ಕಂಥ ನೌಶಾದ್ ಅವರು ₹1 ಕಾಯಿನ್ ಕೊಟ್ಟಿದ್ದರಂತೆ ಊಟ ಮಾಡಲಿಕ್ಕೋಸ್ಕರ. ಅದನ್ನ ಖರ್ಚು ಮಾಡದೆ ಅವರು ಅದನ್ನ ಗೋಲ್ಡನ್ ಫ್ರೇಮ್ ಹಾಕೊಂಡು ನನ್ನ ಗುರುಗಳು ಕೊಟ್ಟ ಹಣ ಅಂತ ಹೇಳಿ ಕೊನೆ ತನಕ ಜೋಪಾಸನ ಮಾಡ್ಕೊಂಡಿದ್ದಂತೆ. ಇದು ಬಹಳ ಅದ್ಭುತವಾದ ವಿದ್ಯಾರ್ಥಿ ವೇತನ ಅಂತ ಭಾವಿಸ್ಕೊಳ್ತೇನೆ. ಇವತ್ತು ನಿಮ್ಗೆ ಸಿಗ್ತಾ ಇರತಕ್ಕಂಥ ವಿದ್ಯಾರ್ಥಿ ವೇತನವನ್ನ ಒಳ್ಳೆದಕ್ಕೆ ಬಳಸ್ಕೊಳ್ಳಿ, ಮೊಬೈಲ್ ಕರೆನ್ಸಿ ಹಾಕ್ಲಿಕ್ಕೆ ಬಳಸ್ಕೋಬೇಡಿ, ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಅವಿನಾಶ್ ಅವರ ಸಾಧನೆ ನಮಗೆಲ್ಲ ಪ್ರೇರಣೆ ಕೊಡಲಿ. ಅವರು ಖಂಡಿತವಾಗಿ ಕೂಡ ಯೂತ್ ಐಕಾನ್ ಆಗಿ ಎಮರ್ಜ್ ಆಗ್ತಾರೆ. ಅವರು ಕೊಟ್ಟ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ವಿದ್ಯಾರ್ಥಿ ವೇತನ ಕೊಡುವ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಇವತ್ತು ಸುಮಾರು 24 ಮಕ್ಕಳಿಗೆ 90% ಮೇಲ್ಪಟ್ಟು ಯಾರ ಅಂಕವನ್ನು ಪಡೆದಿದ್ದಾರೆ ಅವರಿಗೆ ಅಮ್ಮನ ನೆರವು ಎನ್ನುವಂಥ ಟ್ರಸ್ಟ್ನ ಮೂಲಕವಾಗಿ ವಿದ್ಯಾರ್ಥಿ ವೇತನವನ್ನು ನೀಡುವ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಅವಿನಾಶ್ ಅವರು ಮಾಡ್ತಾ ಇದ್ದಾರೆ. ಡಾಕ್ಟರ್ ಸುಧಾಕರ್ ಸರ್ ಅವರು ಹೇಳಿದರು ಮಾತಾಡುವಾಗ, ಒಬ್ಬ ಯುವಕರು ಯಾವ ರೀತಿಯ ಕೆಲಸದಲ್ಲಿ ತೊಡಗಿಸ್ತಾರೆ ಅಂತ ಹೇಳಿದರೆ ಅವರ ಮನೆ, ಅವರ ಫ್ರೆಂಡ್ಸ್ ಆ ಲೋಕದಲ್ಲಿ ಇರ್ತಾರೆ ಬಿಟ್ಟರೆ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವಂತಹ ವಿಧಾನಗಳು ತುಂಬ ಕಡಿಮೆ. ಆದರೆ ಅವಿನಾಶ್ ಅದಕ್ಕಿಂತ ಭಿನ್ನವಾಗಿದ್ದಾರೆ. ಈಗ ರಾಜೇಂದ್ರ ಭಟ್ ಹೇಳಿದರು, ಕೇವಲ ಅಮ್ಮನ ನೆರವು ವಿದ್ಯಾರ್ಥಿಗಳಿಗೆ ಮಾತ್ರ ನೆರವಾಗುವಂಥ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಪ್ರತಿ 3-4 ಕಾರ್ಯಕ್ರಮಗಳನ್ನು ಆಸಕ್ತರಿಗೆ ಸಹಾಯ ಮಾಡುವ ಕಾರ್ಯಕ್ರಮವನ್ನು ಅವಿನಾಶ್ ಅವರು ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಕೊನೆ 2 ವಿದ್ಯಾರ್ಥಿ ವೇತನ ಮಾತ್ರ ಬಾಕಿ ಇದೆ. ಅದು 10,000 ರೂಪಾಯಿ ಬೆಲೆ ಬಾಳುವಂಥದ್ದು. ಒಂದು ವಿಶೇಷವಾಗಿರ್ತಕ್ಕಂಥ ನೆಲೆಯಲ್ಲಿ ಗವರ್ಮೆಂಟ್ ಪ್ರೈಮರಿ ಸ್ಕೂಲ್ ಅಯ್ಯಪ್ಪನಗರದ ವಾಹನದ ವ್ಯವಸ್ಥೆಗೋಸ್ಕರ 10,000 ರೂಪಾಯಿಗಳ ಚೆಕ್ ಅನ್ನ ವೇದಿಕೆಯಿಂದ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಶಾಸಕರ ಕೈಯಿಂದ ಈ ಶಾಲೆ ಹೆಡ್ ಮಾಸ್ಟರ್ ಬಂದು ಈ ವಿದ್ಯಾರ್ಥಿ ವೇತನವನ್ನ ಪಡಿಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಅಯ್ಯಪ್ಪನಗರದ ಹೆಡ್ ಮಾಸ್ಟರ್ ಧನುಷ್ ಶೆಟ್ಟಿ ಇವತ್ತಿನ ಕೊನೆಯ ವಿದ್ಯಾರ್ಥಿ ವೇತನ. ವಿಶೇಷವಾದ ಕಾರಣಕ್ಕೆ ವಿದ್ಯಾರ್ಥಿ ವೇತನ ಸಂದಾಯವಾಗ್ತಾ ಇದೆ. ಇದನ್ನು ಕೂಡ ಮಾನ್ಯ ಶಾಸಕರು ಕೊಡಬೇಕು ಅಂತ ವಿನಂತಿ ಮಾಡ್ಕೋತೇನೆ. ತುಂಬಾ ಧನ್ಯವಾದಗಳು.